ಹಾಯ್, ಎಲ್ರಿಗೂ ನಮಸ್ತೆ. ಇವತ್ತು ನಾನೊಂದು ವಿಷಯ ತಂದಿದ್ದೀನಿ ಮಾತಾಡಲಿಕ್ಕೆ. ಏನು ಗೊತ್ತಾ, ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿ ಅಂದರೆ ಇವತ್ತಿನ ದಿನದಲ್ಲಿ ಅಂದರೆ ಇವತ್ತು ಮಾಡರ್ನಿಟಿ ಒಳಗೆ ನಾವು ಯಾವ ರೀತಿ ಇದ್ದೀವಿ ಅಂದರೆ, ನಾವು ಪ್ರತಿಯೊಬ್ಬರು ಇವತ್ತು ನಾವು ಸ್ಟಡಿ ಮಾಡಬೇಕಾದ್ರೆ ಫೋನ್ ಅಂತಕ್ಕಂಥದ್ದು ತುಂಬ ಡಿಸ್ಟರ್ಬೆನ್ಸ್ ಆಗ್ತಿದೆ ಪ್ರತಿಯೊಬ್ಬರಿಗೂ. ನನ್ನ ಹಿಡಿದು ನಾನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಮೊಬೈಲ್ ಅಂತಕ್ಕಂಥದ್ದು ತುಂಬ ಅದೊಂದು ಬಿಡಿಸಲಾಗದ ಒಂದು ನಂಟು ಅಂತಕ್ಕಂಥದ್ದು ನಾನು ಹೇಳ್ತಿದ್ದೀನಿ. ಮೊಬೈಲನ್ನು ಯಾವ ರೀತಿ ನಾವು ಅವಾಯ್ಡ್ ಮಾಡಬೇಕಂದ್ರೆ, ಒಬ್ಬ ವ್ಯಕ್ತಿ ಸಕ್ಸಸ್ ಆಗಲಿಕ್ಕೆ ಒಂದು ಮೊಬೈಲೇ ಕಾರಣ, ಒಬ್ಬ ವ್ಯಕ್ತಿ ಅನ್ಸಕ್ಸಸ್ಫುಲ್ ಆಗೋದಕ್ಕೆ ಕೂಡ ಒಂದು ಮೊಬೈಲೇ ಕಾರಣ. ದಟ್ ಈಸ್ ರೀಸನ್. ಏನು ಗೊತ್ತಾ, ಇವತ್ತಿಗೂ ಕೂಡ ಇಂಡಿಯನ್ ಸ್ಟೂಡೆಂಟ್ಸ್ಗಳಲ್ಲಿ ಒಂದು ಕೊರತೆ ಇದೆ. ಗೊತ್ತಾ, ಮಾನಸಿಕವಾಗಿ ಆಗಿರ್ತಕ್ಕಂಥ ಒಂದು ಕಾಯಿಲೆಗಳು ನಮ್ಮಲ್ಲಿದ್ದಾವೆ. ಅಂದರೆ ಇವತ್ತು ನಾವೆಲ್ಲ ನಮ್ಮಲ್ಲಿರ್ತಕ್ಕಂಥ ಯೂತ್ಸ್ ಏನಿದ್ದಾರಲ್ಲ, 18+21 ಒಳಗಡೆ ಏನಿದ್ದಾರಲ್ಲ, ಅದಿಷ್ಟ ಅಂತ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಒಬ್ಬೊಬ್ಬರು 35ವರೆಗೂ ಮಾಸ್ಟರ್ ಬ್ಯೂಷನ್ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟನ್ನು ಎಲ್ಲರೂ ಕೂಡ ಮಾಡ್ಕೊತಿದ್ದಾರೆ. ಅಂದರೆ ಮಾಸ್ಟರ್ ಬ್ಯೂಷನ್ ಅಂದರೆ ಎಷ್ಟು ಅಂದರೆ ಒಂದು ಸರ್ಚ್ ಪ್ರಕಾರ ಏನು ಹೇಳುತ್ತೆ, ಒಂದು ರಿಸರ್ಚ್ ಪ್ರಕಾರ, ಅಂದರೆ ವೈದ್ಯಕೀಯವಾಗಿ ರಿಸರ್ಚ್ ಪ್ರಕಾರ ಏನು ಹೇಳುತ್ತೆ ಅಂದರೆ, ಮಾಸ್ಟರ್ ಬ್ಯೂಷನ್ ಅಂತಕ್ಕಂಥದ್ದು ಮಾಡ್ಕೊಳ್ಳೋದು ತಪ್ಪಲ್ಲ ಅಂತಕ್ಕಂಥದ್ದನ್ನು ಅದು ಹೇಳುತ್ತೆ. ಆದರೆ ನಾನು ಹೇಳ್ತೀನಿ, ಒಬ್ಬ ಭಾರತೀಯನಾಗಿ ಅಥವಾ ಭಾರತದ ಸಂಪ್ರದಾಯ ಪ್ರಕಾರ ಅಥವಾ ಈ ಜ್ಯೋತಿಷ್ಯಗಳ ಪ್ರಕಾರ ಅಥವಾ ನಮ್ಮ ಆಧ್ಯಾತ್ಮಿಕ ಅಥವಾ ನಮ್ಮ ವೇದಗಳ ಪ್ರಕಾರ ಒಬ್ಬ ಸ್ಪರ್ಮ್ ಅಂತಕ್ಕಂಥದ್ದು ತುಂಬ ಒಂದು ಮಹತ್ವವಾದ ಒಂದು ಕ್ವಾಲಿಟಿ ಅಂತಕ್ಕಂಥದ್ದನ್ನು ನಾನು ಹೇಳ್ಬೋದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ಪರ್ಮ್ ಅಂತಕ್ಕಂಥದ್ದು ಯಾವ ರೀತಿ ನಮ್ಮಲ್ಲಿ ಉಳ್ಕೋಬೇಕಂದ್ರೆ, ಅಂದರೆ ಸ್ಪರ್ಮ್ ಅಂತಕ್ಕಂಥದ್ದು ಎಷ್ಟು ಕೆಲಸ ಮಾಡುತ್ತೆ ಅಂತ ಅನ್ನೋದಾದರೆ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಯುವಕ ಒಂದು ಬೆಟ್ಟವನ್ನೇ ಕುಟ್ಟಿ ಪುಡಿ ಮಾಡಬಲ್ಲ ಒಂದು ಶಕ್ತಿ ಆ ಸ್ಪರ್ಮಿಂದ ಬರುತ್ತೆ. ನೀವು ಹಿಂದಿನ ಕಾಲದಲ್ಲಿ ನೋಡಿರ್ಬೋದು, ದಶರಥ ಮಾಂಜ ಅಂತಕ್ಕಂಥದ್ದು ಒಂದು ರಿಯಲ್ ಸ್ಟೋರಿ ನೀವು ಕೇಳಿರ್ಬೋದು. ತನ್ನ ಪ್ರಿಯತಮೆಗೋಸ್ಕರ ಒಂದು ಗುಡ್ಡವನ್ನು ಕಡಿತಾರೆ, ಹೌದಾ? ಹಿಂದಿನ ಕಾಲದಲ್ಲಿ ಮಹತ್ ಕಾರ್ಯಗಳು ಯಾವತ್ತೂ ಸಾಧ್ಯವಾಗ್ತಿದ್ವಲ್ಲ, ಅವು ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಪರ್ಮ್ ಅಂತಕ್ಕಂಥದ್ದನ್ನು ಮನುಷ್ಯನ ಯಾವ ರೀತಿ ಬದಲಾವಣೆ ಮಾಡ್ತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳ್ತೀನಿ. ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಒಬ್ಬ ವ್ಯಕ್ತಿ ಅತಿ ಬೇಗವಾಗಿ ಸಕ್ಸಸ್ ಆಗೋದಕ್ಕೆ ಅಥವಾ ಒಬ್ಬ ವ್ಯಕ್ತಿ ಅತಿ ಬೇಗವಾಗಿ ಹಾಳಾಗೋದಕ್ಕೆ ಕಾರಣ ಅದು ಮಾಸ್ಟರ್ ಬ್ಯೂಷನ್. ನಾನು ನಿಮಗೆ ಒಂದು ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ. ಒಂದು ಬುಕ್ಕಲ್ಲಿ ನಾನು ಓದಿದ್ದೆ, ಸ್ವಾಮಿ ವಿವೇಕಾನಂದ ನವಚೇತನ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ 319 ಅಂದರೆ 319ನೇ ಪೇಜಲ್ಲಿದೆ. ಆ ಪುಸ್ತಕದಲ್ಲಿ ಏನಿದೆ ಅಂದರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಮಾಸ್ಟರ್ ಬ್ಯೂಷನ್ ಅಂತಕ್ಕಂಥದ್ದನ್ನು ಎಷ್ಟು ಇಂಪಾರ್ಟೆನ್ಸ್ ಆಗಿದೆ ಅಂದರೆ, ನಾವು ಒಂದು ಕೆಲಸ ಮಾಡಲಿಕ್ಕೆ, ನಾವು ಒಂದು ಗುರಿಯನ್ನು ಮುಟ್ಟೋದಕ್ಕೆ, ನಾವು ಒಂದು ಕೆಲಸವನ್ನು ಸಕ್ಸಸ್ ಆಗೋದಕ್ಕೆ ನಾವು ಅದರ ಬಗ್ಗೆ ಚಿಂತನೆ ಮಾಡಬೇಕು. ಅದರ ಬಗ್ಗೆ ನಾವು ಡೈಲಿ ರೂಟೀನ್ ಪ್ರತಿಯೊಂದು ಹೆಜ್ಜೆ ಕೂಡ ನನ್ನ ಕನಸನ್ನು ಕಾಣಬೇಕು. ಪ್ರತಿಯೊಂದು ಉಸಿರಿನ ತನಕ ಕೂಡ ನನ್ನ ಕನಸಿನ ಬಗ್ಗೆ ನಾನು ಹೋರಾಟ ಮಾಡಲೇಬೇಕು, ಹೌದಾ? ಮಾಸ್ಟರ್ ಬ್ಯೂಷನ್ನು ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಮ್ಮ ಕನಸಿನ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ. ನಾವು ಮಾಸ್ಟರ್ ಬ್ಯೂಷನ್ ಮಾಡಿಕೊಂಡ್ರೆ, ಅಂದರೆ ನಮ್ಮ ಸ್ಪರ್ಮನ್ನು ಹೊರಗಾಕಿದರೆ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಹಲವಾರು ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದಾವೆ ಮನಸ್ಸಲ್ಲಿ. ಅಂದರೆ ನನ್ನಿಂದ ಆಗೋದಿಲ್ಲ, ಅಂದರೆ ಆ ಬ್ಯಾಡ್ ಥಿಂಕ್ಗಳು ಏನಿದಾವಲ್ಲ, ಅದನ್ನು ಮನಸ್ಸಿಂದ ಹೇಳ್ಕೊಳ್ಳೋದಕ್ಕೆ ಸ್ಪರ್ಮ್ ಕೂಡ ಮೇನ್ ಕಂಟೆಂಟ್. ಹಾಗಾಗಿ ಹೇಳ್ತಿದ್ದೀನಿ, ಪ್ರತಿಯೊಬ್ಬರು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಾಗಿರ್ಬೋದು, ವಿದ್ಯಾರ್ಥಿ ಜೀವನ ಆಗಿರ್ಬೋದು, ಅಥವಾ ವಿದ್ಯಾರ್ಥಿ ಜೀವನ ಮೇಲ್ಪಟ್ಟು ತಮ್ಮ ವೃತ್ತಿ ಜೀವನ ಆರಂಭಿಸಿರ್ತಕ್ಕಂಥವ್ರು ಅಥವಾ ಸದ್ಯ ಕೆಲಸದಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ನಿಮ್ಮ ಸ್ಪರ್ಮನ್ನು ತುಂಬ ಅಚ್ಚುಕಟ್ಟಾಗಿ ನೀವು ಅದನ್ನು ಪಾಲಿಸಲೇಬೇಕಾಗುತ್ತೆ. ಬ್ರಹ್ಮಚರ್ಯ ವ್ಯವಸ್ಥೆಯನ್ನು ಕೂಡ ನೀವು ಪಾಲನೆ ಮಾಡಬೇಕಾಗುತ್ತೆ. ಮದುವೆ ಆದವರು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಅಂದರೆ, ನಮ್ಮ ಸ್ಪರ್ಮ್ ಉದ್ರೇಕಗೊಳ್ಳುವುದಕ್ಕೆ ಕಾರಣ ಆಗಿರ್ತಕ್ಕಂಥ ಫುಡ್ ಏನಿದಾವಲ್ಲ, ನಾನ್ ವೆಜ್ಗಳಾಗಿರ್ಬೋದು ಅಥವಾ ಜಂಕ್ ಫುಡ್ಗಳಾಗಿರ್ಬೋದು ಅಥವಾ ಎಣ್ಣೆ ಪದಾರ್ಥಗಳಾಗಿರ್ಬೋದು, ಅದನ್ನೇ ನಾವು ಸ್ವಲ್ಪ ತ್ಯಜಿಸಬೇಕಾಗುತ್ತೆ. ಅಥವಾ ಪ್ರೋಟೀನ್ ಫುಡ್ಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು. ಮತ್ತು ಇನ್ನು ಹೊಸ ಆಲೋಚನೆಗಳಲ್ಲಿ ನಮ್ಮಲ್ಲಿ ಅದನ್ನೇನಿದಾವಲ್ಲ, ನಾವು ಅದನ್ನು ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಪುಸ್ತಕಗಳನ್ನು ಓದೋದು, ಅಂದರೆ ಈ ಪುಸ್ತಕಗಳಲ್ಲಿ ಹಲವಾರು ವಿಧಗಳು ಆಧ್ಯಾತ್ಮಿಕವಾಗಿ ಓದತಕ್ಕಂಥಾಗಿರ್ಬೋದು ಅಥವಾ ನಮ್ಮ ನಾಲೆಡ್ಜ್ ಪರ್ಪೋಸ್ ಓದ್ಬೋದು. ಈ ರೀತಿ ಇದ್ದಾಗಲೇ ಮಾತ್ರ ನಮ್ಮ ಜೀವನ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ. ಇನ್ನೊಂದು ಹೇಳ್ತಿದ್ದೀನಿ, ನಮ್ಮ ಬ್ರೈನಲ್ಲಿ ಅಂದರೆ 2-3 ವಿಧಗಳಿವೆ ನಮ್ಮ ಬ್ರೈನಲ್ಲಿ. ಒಂದು ನೆನಪಿನ ಶಕ್ತಿಯನ್ನು ಶೇಖರಣೆ ಮಾಡಿಕೊಳ್ಳುವಂಥದ್ದು, ಇನ್ನೊಂದು ನೆನಪಿನ ಶಕ್ತಿಯನ್ನು ಮತ್ತೆ ನಮಗೆ ನೆನಪು ಮಾಡಿಕೊಳ್ಳುವಂಥದ್ದು, ಅಥವಾ ನೆನಪಿನ ಶಕ್ತಿಯನ್ನು ನಮ್ಮ ಬಾಡಿಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಹಾರ್ಮೋನ್ಸ್ಗಳಾಗಿರ್ಬೋದು. ಅಥವಾ ಯಾವ ರೀತಿ ಅಂದರೆ, ನನಗೆ ಇವಾಗ ಹಸಿವಾಗಿದೆ, ಈ ಹಸಿವು ಅಂತಕ್ಕಂಥದ್ದನ್ನು ಮೆದುಳಿನಿಂದ ಯಾವ ರೀತಿ ಸಂದೇಶ ಬರುತ್ತಲ್ಲ, ಈ ರೀತಿಯಾಗಿ
ನಮ್ಮಲ್ಲಿ ಹಿಮ್ಮೆದುಳು ಅಂತಕ್ಕಂಥದ್ದು ಒಂದು ಪಾರ್ಟ್ ಇದೆ. ಹಿಮ್ಮೆದುಳು ನಮ್ಮ ಸಾವಿಗೆ ಅತ್ಯಂತ ಸಮೀಪವಾದಾಗಿರ್ತಕ್ಕಂಥ ಅಂಗ. ಹಿಮ್ಮೆದುಳು ಏನಾದರೂ ಒಂದು ಸಣ್ಣ ಪೆಟ್ಟಾದರೂ ಕೂಡ ಮನುಷ್ಯ ಬದುಕುಳಿಯುವ ಸಾಧ್ಯತೆ ತೀರಾ ಕಡಿಮೆ. ಹೌದಾ? ಈ ಹಿಮ್ಮೆದುಳು ಏನಿರುತ್ತಲ್ಲ, ಇದು ನಮ್ಮ ಸ್ಪರ್ಮನ್ನು ರಿಲೀಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ನಮ್ಮ ಸ್ಪರ್ಮನ್ನು ಉದ್ರೇಕಗೊಳ್ಳುವಂತಾಗಿರ್ಬೋದು, ಅಥವಾ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನು ಅದಕ್ಕೆ ತಕ್ಕಂತೆ ಉದ್ರೇಕಗೊಳ್ತಕ್ಕಂಥ ಹಾರ್ಮೋನ್ಸ್ಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಹಿಮ್ಮೆದುಳು. ಈ ಹಿಮ್ಮೆದುಳನ್ನು ತೀರಾ ಕಂಟ್ರೋಲಾಗಿ ಇಟ್ಕೋಬೇಕು. ನಮ್ಮಲ್ಲಿ ಮೆದುಳಿನಲ್ಲಿ ಬರ್ತಕ್ಕಂಥ ಕೆಟ್ಟ ಕೆಟ್ಟ ಆಲೋಚನೆಗಳಿಂದ ನಾವು ಏನಾಗ್ತಿದ್ದೀವಿ ಅಂತಕ್ಕಂಥದ್ದನ್ನು ನಮಗೆ ಗೊತ್ತಾಗ್ತಿರಲ್ಲ. ಸೊ ಹೀಗಾಗಿ ಮೆದುಳನ್ನು ಯಾರು ಕಂಟ್ರೋಲ್ ಮಾಡ್ತಾರೆ, ಸೊ ಅದರಿಂದ ನಾವನ್ನು ನಮ್ಮ ಜೀವನ ಹೇಗೆ ರೂಪಿಸ್ಕೊಳ್ಳೋದಕ್ಕೆ ನಾವು ಸಾಧ್ಯವೋ, ಅದರಿಂದ ಮಾತ್ರ ನಾವು ಇವತ್ತು ಈ ಜೀವನವನ್ನು ಗೆಲ್ಲೋದಕ್ಕೆ ಸಾಧ್ಯ ಓಕೆ, ಸಾಧ್ಯ ಆಗುತ್ತೆ, ಅದು ಹಾಗೆ ಆಗುತ್ತೆ. ಐ ಥಿಂಕ್